ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಗೆ ಏನ್ ಗೊತ್ತಾಡ, ನಾವು ಇನ್ನೂ ಓಟ್ ಗಿಟ್ ಆಗ್ತಿಲ್ಲ. ಆಗ್ತಿಲ್ವಾ ಮಗು? ಛೇ ಛೇ ಛೇ, ಗಂಡು ಮಗು ಹೋಗಪ್ಪ ಅಲ್ಲಿ ಕುಡಿ ಮನಿಕು. ಗೌಡ್ರ ನಮಸ್ಕಾರ. ಏನ್ ನಿಮ್ಮ ಹೆಸರು? ರವಿಕುಮಾರ್ ಅವ್ರೆ. ಏನ್ರಿ ಒಳ್ಳೆ ನರಸೀಪುರ ಹಿಂಗಾಯ್ತು ಕತೆ? ಯಾರು ಗೆಲ್ಬೋದ್ರಿ? ಯಾರು ಗೆಲ್ಬೋದು? ಕಾಂಗ್ರೆಸ್ ಬಿಜೆಪಿ ಸೀಟ್ನ ಕೊಡ್ನವಲ್ಲ, ಕಾಲ್ಡ್ರಿ ಕೊಟ್ಬಿಟ್ರಲ್ಲ ಸೀಟ ಬಿಜೆಪಿ ಅವರು. ಕಾಲ್ಡ್ರು ಅಂದ್ರೆ ಹೆಂಗೆ ಅಂದ್ರೆ ನೋಡ್ತಾ ಇದ್ರಲ್ಲ, ಈಗ ದೇಶ ನೋಡ್ತಾ ಐತೆ ಎಂತ ಕಚಡ ನನ್ನ ಮಕ್ಕಳು ಅಂತವ. ಯಾರು ಸರಿ ಯಾರು ಒಪ್ಪು ಸರಿ ಇದ್ರಲ್ಲಿ? ಅವ್ನು ಊಟ ಕಾಳ, ಅವ್ನು ಮೊದ್ಲಿಂದಲೇ ಅದೇ ಕೆಲಸ. ಅವ್ನು ಇನ್ನೂ ಎಲೆಕ್ಷನ್ಗೆ ಇಳಿಯೋಕ್ಕಿಂತಲೂ ಮೊದ್ಲಾಗೆ ಅವನು ಇವೆಲ್ಲವ ನಿಜ ಹೆಂಗ್ ಹೇಳಿರಿ ನಿಜ ಅಂತ? ಇನ್ನೇನು ರೀ, ಇನ್ನು ನನ್ನ ಫ್ರೆಂಡ್ ಎಲ್ಲ ನನ್ನ ಮೊಬೈಲಲ್ಲಿ ಮಾಡ್ಕೊಂಡು ಅವ್ನ ಮೊಬೈಲೆಲ್ಲ ಮಾಡ್ಕೊಂಡು ಅವ್ನು ಬರ್ತಾ ಯಾವಕ್ಕೂ ಪ್ರೂಫೇ ಸಿಕ್ಕಿಲ್ವಲ್ಲ? ಯಾಕೆ ಅವ್ನ ಮೊಬೈಲಿಂದ ಪ್ರೂವ್ ಇಲ್ದಾನೆ ಬಂದವ್ನು ಅದಕ್ಕೆ ಅಲ್ಲೇ ಕೂತ್ಕೊಂಡು ಬಂದು ಧೈರ್ಯ ಕೂತ್ಕೊಂಡು ಹೇಳಿ ಇಲ್ಲೇ. ನಿಮ್ಮಂತ ಕಚಡ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ. ನಿಮ್ ತಪ್ಪನ್ನ ನಿಮ್ಗೆ ತಿದ್ದಿ ಹೇಳೋರನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ. ಓಡಾಗೋನು ಕೂತವನೆ ಒಟ್ಟಿನಲ್ಲಿ ನಂದೆ ಅಂತೂ ಹಳೆ ಬಲ್ವ ಸಾಬೀತಾಕಲ್ಲ ಅಂತವ ಇಲ್ವಾ? ಒಟ್ಟು ಯಾರು ಗೆಲ್ಬೋದು? ಕಾಂಗ್ರೆಸ್ ಗೆಲ್ತದೆ ಗ್ಯಾರಂಟಿ. ಶ್ರೇಯಸ್ಸು ಇಲ್ಲಿ ಬಿಜೆಪಿ ಸೀಟ್ ಕೊಟ್ಟರು ಬಿಜೆಪಿ ಗೆಲ್ಲೋದು, ಇಲ್ಲಿ ಅವ್ರಿಗೆ ಕೊಟ್ಟರು. ಇವರೆಲ್ಲ ಬೇಜಾರು ಹಿಡ್ದೋಗಿತ್ತು. ಯಾಕೆಂದ್ರೆ 40 ವರ್ಷದಿಂದ ಅವ್ರಿಗೆ ಕೊಟ್ಟು ಸಾಕಾಗಿ ಹೋಗ್ಯಾರೆ. ಇಲ್ಲೆಲ್ಲ ಬರೀ ಅವ್ರು ದುಡ್ಡು ಮಾಡ್ಕೊಳ್ಳೋದು, ಅವ್ರ ಬಿಲ್ಡಿಂಗ್ ಕಟ್ಕೊಳ್ಳೋದು, ಅವ್ರ ಮನೆಗೆ ಅವ್ರಿಗೆ ಏನು ಬೇಕಾ ಅದನ್ನು. ಈಗ ನಿಮ್ಮ ಕೇಳ್ರಿ, ಒಂದು ಕಾಂಟ್ರಾಕ್ಟ್ ಮಾಡೋದು ರೇವಣ್ಣಯ್ಯ, ಒಂದು ಬೀದಿ ಕಾಂಟ್ರಾಕ್ಟು ಅವನೇ, ದೇವಸ್ಥಾನ ಕಾಂಟ್ರಾಕ್ಟು ಅವನೇ. ಯಾರು ಇಲ್ಲಿ ಎಲ್ಲವ್ರಿ ಯಾರು ಬೆಳೆದವ್ರು ಇಲ್ಲಿ ಎಲ್ಲ ರೇವಣ್ಣಂಗೆ ಕೆಲಸ ಕೊಟ್ಕೊಂಡು ಕೂತವ್ರೆ. ಇನ್ನೇನು ರೇವಣ್ಣ ಕೆಲಸ ಮಾಡೋದು, ದೇವಸ್ಥಾನ ಕೆಲಸ 1 to 3 ಇದು ಬರುತ್ತದೆ. 1/4% ದುಡ್ಡು ಹಾಕ್ತಾನೆ, 3/4% ದುಡ್ಡು ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ಎಲ್ಲ ಇಡೀ ದೇವಸ್ಥಾನ ಎಲ್ಲ ಅವರೇ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ಒಂದು ಈ ವರ್ಷದಲ್ಲಿ ಕೆಡಿರೋದು 450-500 ದೇವಸ್ಥಾನ ಕೆಡಿಕೊಂಡವನೆ. ಯಾವ ಬೀದಿ ನೋಡಿದ್ರು ಅವನೇ ರೇವಣ್ಣ ಕೆಲಸ ಮಾಡ್ತದೆ, ಅವನೇ ಕಾಂಕ್ರೀಟು ರೆಡಿ ಗ್ರ್ಯಾಂಟು ಮೋದಿ ಇದರಿಂದ ಬರೋದು ಸೆಂಟ್ರಲ್ದು ಬಂದು ಎಲ್ಲ ರೋಡೆಲ್ಲ ಅವನೇ ಮಾಡ್ತಾನೆ. ಇನ್ನೇ ನಮ್ಗೆ ಯಾರು ಕೊಡ್ತಾನ? ಇಲ್ಲ ನಮ್ಗೆ ಯಾರು ರೈತರಿಗಿಂತ ಐತಿ ಅಂತ ಕೊಡ್ತಾನ? ನಮ್ಮ ತಲೆ ಬಾಚ್ಕೊತಾನೆ ಏನು ಬೇಕಾದ್ರು. ನಿಮ್ಮ ಪ್ರಕಾರವಾ ಅವ್ರ ಬದಲು ಬೇರೆ ಯಾರು ನಿಂತಿದ್ರ ಬಿಜೆಪಿ ಗೆಲ್ತಿತ್ತ ಕಾಂಗ್ರೆಸ್ ಗೆಲ್ತಿತ್ತ? ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಕೊಟ್ಟು ಬಿಜೆಪಿ ಗೆಲ್ತಿತ್ತು, ಕಾಂಗ್ರೆಸ್ ಗೆಲ್ತಿತ್ತಲ್ಲ, ದಳನು ಗೆಲ್ತಿತ್ತಲ್ಲ. ಬಿಜೆಪಿ ಗೆಲ್ತಿತ್ತು ಗ್ಯಾರಂಟಿ ಅಂತೀರಾ? ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ಇನ್ಯಾರು ಮೋದಿ ಬಿಟ್ರೆ ಇನ್ಯಾರು ಆಯ್ತಾರೆ? ನಮಸ್ಕಾರ ಅಣ್ಣ, ಏನ್ ನಿಮ್ಮ ಹೆಸರು? ನೀಲ್ಕಂಠ ಅವ್ರೆ. ಹೇಳ್ರಿ ಏನಾಗ್ಬೋದು ಒಳ ನರಸೀಪುರದಲ್ಲಿ? ಯಾರು ಗೆಲ್ಬೋದು? ಒಳ ನರಸೀಪುರದಲ್ಲಿ HD ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ ಗ್ಯಾರಂಟಿ? ಪಕ್ಕ. ನಿಮಗೆ ಯಾರು ಗೆಲ್ಬೇಕು? ನನಗೆ ಪ್ರಜ್ವಲ್ ರೇವಣ್ಣ ಗೆಲ್ಬೇಕು. ಈಗೆಲ್ಲ ನೋಡ್ತಾ ಇದಿರಲ್ಲ ಕತೆ ಕಾಂದನವ, ಏನ್ ಅನಿಸ್ತದೆ? ಇದು ಅವ್ಯವಹಾರಗಳು ಸುಳ್ಳು, ಇವೆಲ್ಲವ ಸುಳ್ಳು ಮಾಹಿತಿ ಅಂತ ಹೇಳ್ತಾವ್ರೆ. ಇದೇ ತರ ಇಂಗ್ಲೆಂಡ್ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದ ಮನೆಯವರು ರಾಧ ಅಂತ ಮಾಡ್ರವ್ರು, ಗಲಾಟೆ ಮಾಡ್ರವ್ರು, ಹಿಂಸಾತ್ಮಕವಾಗಿ ನಡ್ಕೊಂಡ್ರವ್ರು. ಅದೇ ನೋಡು ಈ ದೇಶ ಸತ್ ಪ್ರಜೆಗಳು ನೋಡು ಹೇಗೆ ನಿಂತಿಯಾರ ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಹಂಗಂತೀರ? ಹಂಗಾರೀಗ ಅದೇನೋ ಅವ್ರದ್ದು ಇಲ್ಲ ಅಂತೀರಿ, ಅವೆಲ್ಲ ಸುಳ್ಳು ಮಾಹಿತಿ. ಸರಿ ಬಿಡಿ, ಆಯ್ತು. ನೋಡುವ, ಏನ್ ನಿಮ್ಮ ಹೆಸರು? ಕಿರಣ್ ಅವ್ರೆ. ಯಾರು ಗೆಲ್ಬೋದ್ರಿ ಹಾಸನೊಳಗೆ? ಶ್ರೇಯಸ್ ಪಟೇಲ್ ಗ್ಯಾರಂಟಿ. ನಿಮ್ಗೆ? ಶ್ರೇಯಸ್ ಪಟೇಲ್. ಏನ್ರಿ ಇದು ಕತೆ ಒಳ ನರಸೀಪುರದ್ದು? ಏನಂತೀರಿ? ಒಳ್ಳೆ ನರಸೀಪುರದಲ್ಲಿ ಏನೂ ಕತೆ ಇಲ್ಲ, ಒಳ್ಳೆ ಜನಗಳು ಚೇಂಜ್ ಕೇಳ್ತಾವ್ರ ಅಷ್ಟೇ. ಚೇಂಜ್ ಕೇಳ್ತಾವ. ಈಗ ಇದ್ರದ್ದೆಲ್ಲ ಏನ್ ಹೇಳ್ತೀರಿ? ಈಗ ರೇವಣ್ಣ ಅವ್ರು ಮಾಡಿ ತಪ್ಪು, ನಾವು ಮಾಡಿ ತಪ್ಪು ನಮ್ದು ಅಷ್ಟೇ. ತಪ್ಪೇ. ನಿಮ್ ಪ್ರಕಾರ ತಪ್ಪು ಅಂತ ಅನಿಸ್ತದ? ಅನಿಸ್ತೈತೆ. ಅವ್ರದ್ದೇ ಕಡೆ ತಪ್ಪಿದೆಯಾ ಅನ್ಸುತ್ತಾ? ಅದು ಪ್ರೂಫ್ ಸಿಕ್ಕಿಲ್ವಲ್ಲ, ಏನಂತೀರಿ? ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ತಪ್ಪೇ ಒಟ್ಟಿನ ತಪ್ಪೇ.